ನೋಡಿ, we were discussing about digital codes. Under digital codes ಅಥವಾ binary codes we are done with BCD, that is 8421 2421, ಕರೆಕ್ಟ್ ಅಲ್ವಾ? ಸೊ BCD ಇಂದ ಡೆಸಿಮಲ್ಗೆ ಹೆಂಗೆ ಕನ್ವರ್ಟ್ ಮಾಡ್ತಾರೆ, ಡೆಸಿಮಲಿಂದ BCD ಯಾವ ಥರ ಕನ್ವರ್ಟ್ ಮಾಡ್ತಾರೆ, ಅಥವಾ BCD ಇಂದ ಬೈನರಿಗೆ ಯಾವ ಥರ ಕನ್ವರ್ಟ್ ಮಾಡ್ತಾರೆ. ಸೊ BCD ಇಂದ ಬೈನರಿಗೆ ಕನ್ವರ್ಟ್ ಮಾಡಬೇಕು ಅಂತಂದರೆ ಫಸ್ಟು ನೀವು BCD ಇಂದ ಕನ್ವರ್ಟ್ ಇಂಟು ಡೆಸಿಮಲ್, ದೆನ್ ಕನ್ವರ್ಟ್ ಇಂಟು ಬೈನರಿ. ಇವತ್ತು ನೋಡೋದು ಇನ್ನೊಂದು ಕೋಡ್ ಯಾವುದು ಅಂತಂದರೆ XS3 ಕೋಡ್. XS3 ಅಥವಾ ಇದನ್ನು ಸಿಂಪಲ್ ಆಗಿ XS3 ಕೋಡ್ ಅಂತ ಕರಿತೀವಿ. ಅವತ್ತು ನಿಮಗೆ ಕ್ಲಾಸಿಫಿಕೇಶನ್ ಹೇಳ್ಕೊಡ್ಬೇಕು ಅಂತಂದರೆ ಐ ಟೋಲ್ಡ್ ಯು XS3 ಕೋಡ್ ಇಸ್ ಅ ನಾನ್ ವೆಯ್ಟೆಡ್ ಕೋಡ್, ಕರೆಕ್ಟ್ ತಾನೆ? XS3 ಕೋಡ್ ಇಸ್ ಎ ನಾನ್ ವೆಯ್ಟೆಡ್ ಕೋಡ್. ಸೊ ನಿಮಗೆ ಪಾಯಿಂಟ್ಸ್ ಬೇಕು ಅಂತಂದರೆ ನಾನು ಏನು ಬರೀತೀನೋ ಬೋರ್ಡ್ ಮೇಲೆ ಅಷ್ಟೇ ಸಾಕು ಅಂದ್ಕೊಳ್ಳಿ. ಸೊ in weighted code we have discussed 8421 2421. now we are moving on to non weighted codes. under non weighted code first one ಯಾವುದು? XS3 code. so ಇದಕ್ಕೆ ಫಸ್ಟ್ ಪಾಯಿಂಟ್ ಏನಿದು? it is a non weighted code. so it is a non weighted code. first thing, ನಿಮಗೆ XS3 ಗೆ ಕನ್ವರ್ಟ್ ಮಾಡಬೇಕಾ? ಹೆಂಗೆ ಕನ್ವರ್ಟ್ ಮಾಡ್ತೀವಿ ಅಂತಂದರೆ ಸಿಂಪಲ್ ನೋಡಿ. XS3ಗೆ ನೀವು ಕನ್ವರ್ಟ್ ಮಾಡಬೇಕು ಅಂದರೆ ಫಸ್ಟು ಕನ್ವರ್ಟ್ ಇಂಟು BCD. ಈ BCDಗೆ ನಂಬರ್ 3ನ ಆ್ಯಡ್ ಮಾಡಿ. 3 ಅಂದ್ರೇನು? 0 0 1 1. ಸೊ ರಿಮೆಂಬರ್ 8421 ಮೈಂಡಲ್ಲಿ ಇಟ್ಕೊಂಡಿರಿ, ಸರಿನಾ? ಸೊ ನಿಮಗೆ 2 + 1 3 ಆಗುತ್ತೆ. ಸೊ 2ಗೆ 1 ಹಾಕಿದ್ದೀನಿ, 1 ಇರೋ ಕಡೆನೂ 1 ಹಾಕಿದ್ದೀನಿ. ಸೊ 2 + 1 3. ಸೊ ನಿಮಗೇನು ಸಿಗುತ್ತಿದು? XS3 in binary. XS3 in binary. ಏನಾದರೂ ಡೆಸಿಮಲ್ಗೆ ಮಾಡಬೇಕು ಅಂದ್ಕೊಳ್ಳಿ, ಡೆಸಿಮಲ್ ಪ್ಲಸ್ ನಂಬರ್ 3. ಸೊ ಡೆಸಿಮಲ್ ಪ್ಲಸ್ ನಂಬರ್ 3. ಇದೆಲ್ಲ ಏನಂತೀವಿ ಜಸ್ಟ್ ಫಾರ್ ಥಿಯರಿಟಿಕಲ್ ಪರ್ಪಸ್ಗೆ. ಬಟ್ ಆ್ಯಕ್ಚುಲಿ ನೀವು ಒಂದು ಎಕ್ಸಾಂಪಲ್ ಕೊಡ್ತೀನಿ, ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ನೋಡಿ. ಈಗ ಫಸ್ಟು ಲೆಟ್ ಅಸ್ ಟೇಕ್ decimal numbers, sarina? decimal number. now I am going to convert this decimal number into XS3. so decimal number alli 0 baritini, 1 2 3 4 5 6 7 8 up to 9. ನೀವು ಡೆಸಿಮಲ್ ನಂಬರ್ನ XS3 ಗೆ ಕನ್ವರ್ಟ್ ಮಾಡಬೇಕು. XS3 ಗೆ ಕನ್ವರ್ಟ್ ಮಾಡಬೇಕು ಅಂದರೆ ಫಸ್ಟ್ ಕನ್ವರ್ಟ್ ಇಟ್ ಇಂಟು BCD ಕನ್ವರ್ಟ್ ಮಾಡೋಕ್ಕೆ ಬರುತ್ತಲ್ವಾ? ಬೈ ಯೂಸಿಂಗ್ ದ ಫಾರ್ಮುಲಾ 8421, ಕರೆಕ್ಟ್ ತಾನೆ? ರೈಟ್. ಸೊ 0 ಅಂದರೆ ಏನು ಬರುತ್ತೀಗ? ಸೊ ಇಫ್ ಯು ಆರ್ ಟೇಕಿಂಗ್ 0 0 0 0 ಎಲ್ಲ ಕಡೆಯೂ 0. 1ಗೆ 0 0 1, 2ಗೆ 0 0 2 ಇರೋ ಕಡೆ 1 ಹಾಕ್ತೀವಿ, ಬಂತು. 3ಗೆ 0 0 2 + 1 3. 4ಗೆ 0 4 ಇರೋ ಕಡೆ 1 ಹಾಕಿ ಮಿಕ್ಕಿದ್ದೆಲ್ಲ 0 ಮಾಡಿ. 5ಗೆ 0 4 + 1 ಅಂದರೆ 1 ಇಲ್ಲಿ 0 1. 6ಗೆ 4ಗೂ 2 4 + 2 6 ಅಂದರೆ 0 1 1 0. 7ಗೆ 0 4 + 2 6 6 + 1 7. ಸೊ 3 1 ಹಾಕಿ 1 1 1. 8ಗೆ 8 ಇರೋ ಕಡೆ ಮಾತ್ರ 1 ಹಾಕಿ 1 0 0 0. 9ಗೆ 8 + 1 ಅಂದರೆ 1 0 0 1. anyways we have discussed this earlier also. now we have converted a given number into a BCD, but we need XS3. ನಮಗೇನು ಬೇಕೋ we should convert this into XS3. XS3 ಏನೂ ಇಲ್ಲ, ಈ BCD ನಂಬರ್ ಇದೆಯಲ್ವಾ, ಈ BCD ನಂಬರ್ಗೆ +3ನ ಆ್ಯಡ್ ಮಾಡಿ. +3 ಇನ್ ಟರ್ಮ್ಸ್ ಆಫ್ ಬೈನರಿ. 3 ಅಂದರೆ ಯಾವುದು? 0 0 1 1, ಸರಿನಾ? ಸೊ ನಮ್ಮ ಹತ್ರ ಆಲ್ರೆಡಿ BCD ಇದೆ. ಈ BCDಗೆ 3ನ ಆ್ಯಡ್ ಮಾಡಿದ್ರೆ ಯು ವಿಲ್ ಗೆಟ್ XS3. ಆಯಿತಾ? ಸೊ ಹೌ ಟು ಕನ್ವರ್ಟ್ ಇಂಟು XS3? BCDಗೆ ತೊಗೊಳ್ಳಿ ಫಸ್ಟು, ಆ BCDಗೆ 3ನ ಆ್ಯಡ್ ಮಾಡಿ. ಕ್ಲಿಯರ್? ಈಗ ಫಸ್ಟ್ ನೋಡೋಣ, ಇಲ್ಲಿ ಇದು BCDನಲ್ಲಿದೆ, ಇದನ್ನು XS3ನಲ್ಲಿ ಬರೀಬೇಕು ನೀವು ಅಂತಂದರೆ ಈಗ
ಸಿ ಸಿಂಪಲ್ 0 ಪ್ಲಸ್ 3. ವಾಟ್ ಈಸ್ 0 ಪ್ಲಸ್ 3? 3. ಸೊ ಅಂದರೆ ಇದೇನಾಗುತ್ತೆ ಈಗ ಎಕ್ಸಸ್ 3ನಲ್ಲಿ 0 0 1 1. ಯಾಕೆ ಹೇಳಿ, ಇಲ್ಲಿ ಸೆಡಲ್ ಬರೆದಿಟ್ಕೊಳ್ಳಿ. 0 ಪ್ಲಸ್ 3 ಈಸ್ ನಥಿಂಗ್ ಬಟ್ 3. ದಿಸ್ ಇಸ್ ಇನ್ ಟರ್ಮ್ಸ್ ಆಫ್ ಡೆಸಿಮಲ್ ಆಯಿತು. ಇನ್ ಟರ್ಮ್ಸ್ ಆಫ್ ಬೈನರಿ ಆದರೆ 0 ಪ್ಲಸ್ 0 1 1, ಬಿಕಾಸ್ ಇದು 3 ಬೈನರಿನಲ್ಲಿ. ಸೊ ಇದು ಎಷ್ಟು ಬರುತ್ತೆ ಈಗ? 3ನೇ 0 1 1 ಅಥವಾ 0 0 1 1 ವಾಟ್ ಎವರ್ ಇಟ್ ಮೈಟ್ ಬಿ. ನಾವು ಈಗ 1 ಇದೆ. 1 ದಿಸ್ ಇಸ್ ಇನ್ ಟರ್ಮ್ಸ್ ಆಫ್ ಬಿ ಸಿ ಡಿ. ಇದು ಬಿ ಸಿ ಡಿನಲ್ಲಿದೆ. ವಿ ನೀಡ್ ಟು ಕನ್ವರ್ಟ್ ದಿಸ್ ಇಂಟು ಎಕ್ಸಸ್ 3. ಸೊ 1 ಪ್ಲಸ್ 3 ಅಂದರೆ ಎಷ್ಟಾಗುತ್ತೆ ಈಗ? ಇಲ್ಲಿ ಸೆಡಲ್ ಮಾಡಿ ಇಟ್ಕೊಳ್ಳಿ. 1 ಪ್ಲಸ್ 3 ಎಷ್ಟು? 4. 4 ಅಂದರೆ ಹೆಂಗೆ ಬರೀತೀರಾ ಈಗ? 0 1 0 0. ಕರೆಕ್ಟಾ? ಬಿಕಾಸ್ 4 ಇರೋ ಕಡೆ 1 ಹಾಕಿದ್ರೆ 4 ಆಗೋಯ್ತು. ನೆಕ್ಸ್ಟ್ ಯು ಹ್ಯಾವ್ 2. 2 ದಟ್ ಈಸ್ ಇನ್ ಟರ್ಮ್ಸ್ ಆಫ್ ಬಿ ಸಿ ಡಿ. ವಿ ನೀಡ್ ಇನ್ ಟರ್ಮ್ಸ್ ಆಫ್ ಎಕ್ಸಸ್ 3. ಹೆಂಗೆ ತೊಗೊಳ್ತೀರಾ? ಎಸ್ 2 ಪ್ಲಸ್ 3. 2 ಪ್ಲಸ್ 3 ಎಷ್ಟು? 5. 5 ಹೆಂಗೆ ಬರೀಬೋದು? 0 1 0 1. ಕಾಸ್ ಇಲ್ಲೇ ಇದೆಯಲ್ಲ 4 ಪ್ಲಸ್ 1 5. ಕ್ಲಿಯರ್? ನೆಕ್ಸ್ಟು 3. ಕನ್ವರ್ಟ್ ದಟ್ ಇಂಟು ಎಕ್ಸಸ್ 3. 3 ಪ್ಲಸ್ 3 ಬಿ ಸಿ ಡಿ ಪ್ಲಸ್ 3. 3 ಪ್ಲಸ್ 3 ಎಷ್ಟಾಯಿತು? 6. 6 ಹೆಂಗೆ ಬರೀಬೋದು? 0 1 1 0. ಬಿಕಾಸ್ 4 ಪ್ಲಸ್ 2 6. ನೆಕ್ಸ್ಟು 4. ದಿಸ್ ಇಸ್ ಇನ್ ಬಿ ಸಿ ಡಿ. ಕನ್ವರ್ಟ್ ದಿಸ್ ಇಂಟು ಎಕ್ಸಸ್ 3. 4 ಪ್ಲಸ್ 3 ಎಷ್ಟು ಬರುತ್ತೆ? 7. 7 ಹೆಂಗೆ ಬರೀಬೋದು? 0 1 1 1. ಹೌದಾ? 4 ಪ್ಲಸ್ 2 6. 6 ಪ್ಲಸ್ 1 7. ನೆಕ್ಸ್ಟು 5. 5 ಪ್ಲಸ್ 3 8. 8 ಅಂದರೆ 1 0 0 0. ಕರೆಕ್ಟಾ? ಬಿಕಾಸ್ 8 ಇರೋ ಕಡೆ ಮಾತ್ರ 1. ನೆಕ್ಸ್ಟು 6. 6 ಪ್ಲಸ್ 3 9 ಅಂದರೆ 1 0 0 1. ಬಿಕಾಸ್ 8 ಪ್ಲಸ್ 1 9. ನೆಕ್ಸ್ಟು 7. 7 ಪ್ಲಸ್ 3 10. 10 ಹೆಂಗೆ ಬರುತ್ತೆ? 8ಗೆ 1 ಹಾಕಿ ಮತ್ತು ಇಲ್ಲಿ 1 ಹಾಕಿ. ಬಿಕಾಸ್ 8 ಪ್ಲಸ್ 2 10. ನೆಕ್ಸ್ಟು 8. 8 ಪ್ಲಸ್ 3 11. 11 ಹೆಂಗೆ ಮಾಡ್ತೀರಾ? ಇಲ್ಲೇ ಇತ್ತಲ್ಲ ಇಲ್ಲಿ. 8 2 1. ಬಿಕಾಸ್ 8 ಪ್ಲಸ್ 2 10. 10 ಪ್ಲಸ್ 1 11. ಸೊ 1 0 1 1. ನೆಕ್ಸ್ಟು 9. 9 ಪ್ಲಸ್ 3 12. 12 ಅಂದರೆ 8ಗೆ 1 ಹಾಕಿ ಇದಕ್ಕೂ 1 ಹಾಕಿ 8 ಪ್ಲಸ್ 4 12 ಆಯಿತು 0 0. ಸೊ ಇಲ್ಲೇನು ನೋಡ್ತಿದ್ದೀರಾ ಬೋರ್ಡ್ ಮೇಲೆ ನೀವು? ವಿ ಹ್ಯಾವ್ ಕನ್ವರ್ಟೆಡ್ ಅ ಗಿವನ್ ನಂಬರ್ ಇಂಟು ಎಕ್ಸಸ್ 3. ದಿಸ್ ಇಸ್ ಪ್ಯೂರ್ಲಿ ಎಕ್ಸಸ್ 3. ಸೊ ಎಕ್ಸಸ್ 3ಗೆ ಕನ್ವರ್ಟ್ ಮಾಡೋದು ತುಂಬ ಸಿಂಪಲ್ಲು. ಫಸ್ಟ್ ಟೇಕ್ ಅ ಡೆಸಿಮಲ್ ನಂಬರ್, ಕನ್ವರ್ಟ್ ದಟ್ ಡೆಸಿಮಲ್ ನಂಬರ್ ಇಂಟು ಬಿ ಸಿ ಡಿ. ಫಾರ್ ದ್ಯಾಟ್ ಬಿ ಸಿ ಡಿ ಆ್ಯಡ್ ವಾಟ್? 011. 011 ಅಂದ್ರೇನು? 3. So that gives your XS3 code, and XS3 code is a non-weighted code and it is also self-complement code. So what are self-complement codes? I'll let you know in a while. ಇಲ್ಲಿ ಬೇಕಂದ್ರೆ ಇನ್ನೊಂದು ಪಾಯಿಂಟ್ ಬರ್ಕೋಬೋದು. It is a self-complement ಕೋಡ್. ಎಕ್ಸಾಮಲ್ಲಿ ಏನಾದರೂ 1 ಮಾರ್ಕ್ ಕೇಳಿದ್ರೆ ಗಿವ್ ಎನ್ ಎಕ್ಸಾಂಪಲ್ ಫಾರ್ ಸೆಲ್ಫ್ ಕಾಂಪ್ಲಿಮೆಂಟ್ ಕೋಡ್ ಅಂದರೆ XS3 ಕೋಡ್, ಗ್ರೇ ಕೋಡ್, ಈವನ್ 2421 ಕೋಡ್. ಸೊ ವಾಟ್ ಇಸ್ ಎ ಸೆಲ್ಫ್ ಕಾಂಪ್ಲಿಮೆಂಟ್ ಕೋಡ್? ಐ ಲೆಟ್ ಯು ನೋ. ನಾವು ಈಗ ನೋಡಿ ಇಲ್ಲೇ ಹೇಳ್ತೀನಿ. ಸೆಲ್ಫ್ ಕಾಂಪ್ಲಿಮೆಂಟ್ ಕೋಡ್ ಅಂದರೆ ಈಗ 1 ಇದೆಯಲ್ಲ, 1ಗೆ ಕಾಂಪ್ಲಿಮೆಂಟ್ ಯಾರು? 0. ನೋಡಿ 1ಗೆ 0 ಕಾಂಪ್ಲಿಮೆಂಟ್. 0ಗೆ ಕಾಂಪ್ಲಿಮೆಂಟ್ ಯಾರು? ದೂರ ಬರೀತೀನಿ. 1. ನೆಕ್ಸ್ಟು 1ಗೆ ಕಾಂಪ್ಲಿಮೆಂಟ್ ಯಾರು? 0. ನೆಕ್ಸ್ಟು 0ಗೆ ಕಾಂಪ್ಲಿಮೆಂಟ್ ಯಾರು? 1. ನೆಕ್ಸ್ಟ್ 1ಗೆ ಕಾಂಪ್ಲಿಮೆಂಟ್ ಯಾರು? 0. ಅದೇ ಥರ ನೀವು ಎಲ್ಲದಕ್ಕೂ ಚೆಕ್ ಮಾಡ್ಕೊಳ್ಳಿ. 1ಗೆ 0, 0ಗೆ 1, 0ಗೆ 1, ಆಮೇಲೆ 1ಗೆ 0, 1ಗೆ 0 ಎಲ್ಲನೂ ಕೂಡ ಸೆಲ್ಫ್ ಕಾಂಪ್ಲಿಮೆಂಟ್ ಆಗಿರುತ್ತೆ. ಆ್ಯಂಡ್ ವಾಟ್ ಯು ಮೀನ್ ಬೈ ಕಾಂಪ್ಲಿಮೆಂಟ್ ಅಥವಾ ಸೆಲ್ಫ್ ಕಾಂಪ್ಲಿಮೆಂಟ್ ಅಂದರೆ ಡೆಫಿನೇಷನ್ ಸ್ವಲ್ಪ ಹೊತ್ತರಲ್ಲಿ ಕೊಡ್ತೀನಿ. ಈಗ ಸುಮ್ಮನೆ ನಿಮಗೆಲ್ಲಿ ಬರ್ದಿದ್ದೀನಿ, ಬಟ್ ಇದೆಲ್ಲ ಆರೋ ಮಾರ್ಕ್ಸ್ ಎಲ್ಲ ಹಾಕೋಬೇಡಿ ಸರಿನಾ? ಮ್ಯಾಕ್ಸ್ ಟು ಮ್ಯಾಕ್ಸ್ ಎಕ್ಸಾಮಲ್ಲಿ ಏನು ಕೇಳ್ತಾರೆ ನಿಮಗೆ? ಕನ್ವರ್ಟ್ ದ ಗಿವನ್ ಕೋಡ್ ಇಂಟು ಅನ್ XS3 ಅಂತ ಕೇಳ್ತಾರೆ. ಸೊ ಈಗ ಫಾರ್ ಎಕ್ಸಾಂಪಲ್ ಕನ್ವರ್ಟ್, ನಿಮ್ಮ ಟೆಕ್ಸ್ಟ್ ಬುಕ್ ಎಕ್ಸಾಂಪಲೇ ತೊಗೊಳ್ತೀನಿ ನೋಡಿ. ಕನ್ವರ್ಟ್
ಸೊ ಒಂದು ಎಕ್ಸಾಂಪಲ್, ಇವೆಲ್ಲ ಇಂಪಾರ್ಟೆಂಟು 2 ಮಾರ್ಕ್ಸ್ಗೆ. ಕನ್ವರ್ಟ್ 18 in decimal number into x3 code. Highly important conversions, either 1 or 2 marks ಕೇಳ್ತಾರೆ, ಬರ್ದಿಟ್ಕೊಳ್ಳಿ. ಇದೆಲ್ಲ ನೆನ್ಪಿಟ್ಕೊಳ್ಳೋಕ್ಕಷ್ಟೇ, ಇದನ್ನೆಲ್ಲ ಓದಬೇಡಿ ಸರಿನಾ? ಇದೆಲ್ಲ ಏನಂತ ಹೇಳ್ತೀವಿ, ಜಸ್ಟ್ ಒಂದ್ಸಲ ಗ್ಲಾನ್ಸ್ ಮಾಡಿದ್ರೆ ಸಾಕು. ಬಟ್ ನೀವು ಮೇಯ್ನಾಗಿ ಫೋಕಸ್ ಮಾಡಬೇಕಾಗಿರೋದು ಇಷ್ಟೇ. ಗಿವ್ ಎನ್ ಎಕ್ಸಾಂಪಲ್ ಫಾರ್ ನಾನ್ ವೆಯ್ಟೆಡ್ ಕೋಡ್ x3. ನಾನು ಆಗಲೇ ನಿಮಗೆ ಒಂದು 2 ಕ್ಲಾಸ್ ಬಿಫೋರ್ ಹೇಳಿದ್ದೀನಿ ನಾನು, ಡಿಜಿಟಲ್ ಕೋಡ್ಸ್ನ ವೆಯ್ಟೆಡ್ ಕೋಡ್ಸು, ನಾನ್ ವೆಯ್ಟೆಡ್ ಕೋಡ್ಸು, ಆಮೇಲೆ ವೆಯ್ಟೆಡ್ ಕೋಡ್ಸಲ್ಲಿ ನ್ಯೂಮರಿಕ್ ಕೋಡ್ಸು, ಮತ್ತು ಇನ್ನೊಂದು ಯಾವುದೋ ಇದೆ ಆಲ್ಫಾ ನ್ಯೂಮರಿಕ್ ಕೋಡ್ಸ್. ಎಕ್ಸಾಂಪಲ್ ಆ ಚಾರ್ಟ್ ಒಂದು ನೆನಪಿದ್ರೆ ಸಾಕು, ಸೊ ದಟ್ ಯು ಕ್ಯಾನ್ ಆನ್ಸರ್ ಎನಿ 1 mark ಪಾಸಿಬಲ್ ಕ್ವೆಶನ್ಸ್. ಅಪಾರ್ಟ್ ಫ್ರಮ್ ದಟ್ 1 more ಪಾಸಿಬಲ್ ಕ್ವೆಶನ್ ಏನು, ಗಿವ್ ಎನ್ ಎಕ್ಸಾಂಪಲ್ ಫಾರ್ ಸೆಲ್ಫ್ ಕಾಂಪ್ಲಿಮೆಂಟ್ ಕೋಡ್ ಅಷ್ಟೇ ಕೇಳ್ತಾರೆ. ವಾಟ್ ಈಸ್ ಸೆಲ್ಫ್ ಕಾಂಪ್ಲಿಮೆಂಟ್ ಕೋಡ್ ಅಂತಲೂ ಕೇಳಲ್ಲ, ಆಯಿತಾ? ಸೊ ಗಿವ್ ಎನ್ ಎಕ್ಸಾಂಪಲ್ ಫಾರ್ ಸೆಲ್ಫ್ ಕಾಂಪ್ಲಿಮೆಂಟ್ ಕೋಡ್ ಅಂತಂದರೆ x3, ಗ್ರೇ ಕೋಡ್, 2421 ಕೋಡ್, ದಿಸ್ ಆರ್ ಆಲ್ ಎಕ್ಸಾಂಪಲ್ಸ್ ಫಾರ್ ಸೆಲ್ಫ್ ಕಾಂಪ್ಲಿಮೆಂಟ್ ಕೋಡ್. ಇವಾಗ ಇದು ಕೇಳ್ಬೋದು, ಹೈಲಿ ಇಂಪಾರ್ಟೆಂಟ್ ಇದು. ಏನದು? ಕನ್ವರ್ಟ್ 18, ದಿಸ್ ಇಸ್ ಡೆಸಿಮಲ್ ನಂಬರ್ ಬಿಕಾಸ್ ಬೇಸ್ 10 ಕೊಟ್ಟಿದ್ದಾರೆ, ಡೆಸಿಮಲ್ ನಂಬರ್ ಇಂಟು x3. ವಾಟ್ ಇಸ್ ದಿ ಪ್ರೊಸೀಜರ್? ವಿ ಕ್ಯಾನ್ ಕನ್ವರ್ಟ್ ಎನಿ ಗಿವನ್ ನಂಬರ್ ಇಂಟು x3 ಅಲ್ವಾ? ಬಿಫೋರ್ ದ್ಯಾಟ್ ನೀವೇನು ಮಾಡಬೇಕು, ಫಸ್ಟು ಕೊಟ್ಟಿರೋ ಡೆಸಿಮಲ್ ನಂಬರ್ನ ಕನ್ವರ್ಟ್ ದಟ್ ಇಂಟು ವಾಟ್? BCD. ಆ್ಯಂಡ್ ಫಾರ್ ದಿಸ್ BCD ಆ್ಯಡ್ ಹೋಮ್ 3. ಕರೆಕ್ಟಾ? ಸೊ ಈಗ 18 ಇದೆ. ಫಸ್ಟು ನೀವು ಡೆಸಿಮಲ್ ನಂಬರ್ ಹಿಂಗೆ ಬರ್ಕೊಳ್ಳಿ. ಸೊಲ್ಯೂಷನ್ ಎಕ್ಸಾಮಲ್ಲಿ ಸಿಂಪಲಾಗಿ ಹಿಂಗೆ ಮಾಡಿ. ಸೊಲ್ಯೂಷನಲ್ಲಿ ಫಸ್ಟು ಡೆಸಿಮಲ್. ಸೊ ಡೆಸಿಮಲ್ ನಂಬರ್ ಏನು ಕೊಟ್ಟಿದ್ದಾರೆ? 18. ನಾನು ಸ್ವಲ್ಪ ದೂರ ಬರೀತಿದ್ದೀನಿ. ಡನ್. ನೆಕ್ಸ್ಟು ಕನ್ವರ್ಟ್ ದಿಸ್ ಇಂಟು BCD. ನಾವು BCD ಕನ್ವರ್ಟ್ ಮಾಡೋಕ್ಕೆ ಬರುತ್ತೆ ತಾನೇ? 1 ಅಂದರೆ ಹೆಂಗೆ ಬರೀಬೋದು? 0 0 0 1. ನೆಕ್ಸ್ಟ್ 8ನ 8421 ಮೈಂಡಲ್ಲಿ ಇಟ್ಕೊಳ್ಳಿ. 8421 ಅಂತಂದರೆ 8ಗೆ ಮಾತ್ರ 1 ಹಾಕಿ. ಇವಾಗ 1 0 0 0. ಇದೇನಕ್ಕೆ ಕನ್ವರ್ಟ್ ಆಯ್ತು ಈಗ? ದಿಸ್ ಡೆಸಿಮಲ್ ನಂಬರ್ ಇಸ್ ಕನ್ವರ್ಟೆಡ್ ಇಂಟು ನಾವು BCD. ಆ್ಯಂಡ್ ಫೈನಲ್ ಆಗಿ ಏನು ಮಾಡ್ತೀರಾ ಇವಾಗ? ಕನ್ವರ್ಟ್ ದಿಸ್ ಇಂಟು x3. ಸೊ x3 ಹೆಂಗೆ ಕನ್ವರ್ಟ್ ಮಾಡ್ತೀರಾ? ಆ್ಯಡ್ 011. ಪ್ರತಿಯೊಂದಕ್ಕೂ ಆ್ಯಡ್ ಮಾಡಬೇಕು. ದಟ್ಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನೀವೇನು ಮಾಡ್ತೀರಾ ಅಂದರೆ 18 + 3 21 ಅಂತ ಮಾಡ್ತೀರಾ. ದಟ್ ಈಸ್ ಓಕೆ, ಅಗ್ರೀಡ್ ಇನ್ ಟರ್ಮ್ಸ್ ಆಫ್ ಡೆಸಿಮಲ್. ಬಟ್ ವೆನ್ ಯು ಆರ್ ಕನ್ವರ್ಟಿಂಗ್ ಫ್ರಮ್ BCD ಟು x3, ಪ್ರತಿಯೊಂದು ಡಿಜಿಟ್ಗೂ, ಐ ಮೀನ್ 1ಗೂ 3ನ ಆ್ಯಡ್ ಮಾಡಬೇಕು, 8ಗೂ 3ನ ಆ್ಯಡ್ ಮಾಡಬೇಕು. ಸೊ ಇವಾಗ ಎಷ್ಟಾಗುತ್ತೆ ಚೆಕ್ ಮಾಡ್ಕೊಳ್ಳಿ. 0 + 1 1, 0 + 0 ಸಾರಿ ಅಗೇನ್ 0 + 1 1, 0 + 0 0, 1 ಆಸ್ ಇಟ್ ಈಸ್. ನೆಕ್ಸ್ಟು 1 + 1 0, ಕ್ಯಾರಿ 1, 1 + 1 0, ಕ್ಯಾರಿ 1, 1 + 0 1, ಅಗೇನ್ 1 + 0 1, 0 ಆಸ್ ಇಟ್ ಈಸ್. ಸೊ ಇದು x3 ಆಯಿತು. ದೇರ್ ಫೋರ್ ಯು ಕ್ಯಾನ್ ರೈಟ್ ಹಿಯರ್ 18 in decimal can be written as what? 0 1 0 0 1 0 1 1. This is in terms of x3. ಸೊ ಒಂದ್ಸಲ ಫೋಕಸ್ ಮಾಡ್ಕೊಳ್ಳಿ, ಒಂದ್ಸಲ ಪ್ರಾಕ್ಟೀಸ್ ಮಾಡಬೇಕಷ್ಟೇ, ಕನ್ಫ್ಯೂಸ್ ಆಗಬೇಡಿ. ಐ ಹೋಪ್ ಇದಾದಮೇಲೆ ಒಂದು ಗ್ರೇ ಕೋಡ್ ಒಂದು ಬರುತ್ತೆ, ಅಷ್ಟು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ ನಿಮಗೆ. ಐ ಮೀನ್ ವಿತ್ ರೆಸ್ಪೆಕ್ಟ್ ಟು ಡಿಜಿಟಲ್ ಕೋಡ್ಸ್ ಅಥವಾ ಬೈನರಿ ಕೋಡ್ಸ್. ನಾನು ಹೆಂಗೆ ಕನ್ವರ್ಟ್ ಮಾಡಿದೆ ಈಗ 18ನ x3 ಯಾವ ಥರ ಕನ್ವರ್ಟ್ ಮಾಡಿದೆ? ಫಸ್ಟು ಕನ್ವರ್ಟ್ ಇಲ್ಲಿ ಬರ್ದಿದ್ದೀನಿ ನೋಡಿ, ಇದೊಂದು ಸ್ಟೆಪ್ ನೆನಪಿತ್ತಾ ನಿಮಗೆ? ಸಾಕು. ಸೊ ಮೋಸ್ಟ್ ಇಂಪಾರ್ಟೆಂಟ್, ರಿಪೀಟೆಡ್ ಇವೆಲ್ಲ ಕಾನ್ಸೆಪ್ಟ್ಸು. x3ನ ನೀವು x3ಗೆ ಕನ್ವರ್ಟ್ ಮಾಡಬೇಕು ಅಂತಂದರೆ ಫಸ್ಟ್ ರೈಟ್ ದಿ ಡೆಸಿಮಲ್ ನಂಬರ್ ಅಥವಾ ಕನ್ವರ್ಟ್ ದಿ ಗಿವನ್ ಡೆಸಿಮಲ್ ನಂಬರ್ ಇಂಟು BCD. ಫಾರ್ ದ್ಯಾಟ್ BCD ಆ್ಯಡ್ 011. ಕರೆಕ್ಟಾ? ಸೊ ಇಲ್ಲಿ ನಾನು 1ಗೆ 011 ಆ್ಯಡ್ ಮಾಡಿದ್ದೀನಿ, 8ಗೂ 011 ಆ್ಯಡ್ ಮಾಡಿದ್ದೀನಿ. ಸೊ ಈ ಥರ ನೀವು ಪ್ರತಿಯೊಂದು ನಂಬರ್ಗೂ 011 ಆ್ಯಡ್ ಮಾಡ್ತಾ ಹೋಗ್ತೀರಾ. ನೆಕ್ಸ್ಟ್ ನಿಮಗೆ ಒಂದು ಕ್ವೆಶನ್ ಕೊಡ್ತೀನಿ. ಸೆಕೆಂಡ್ ಕ್ವೆಶನ್, ಸಾಕು ಎರಡೇ, ಜಾಸ್ತಿ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಕೂತ್ಕೋಬೇಡಿ. 314 to the base 10, you should convert this into x3. So what is the procedure here? Simple. Solution ಹೋದರೆ ಹೆಂಗೆ ತೊಗೊಳ್ತೀರಾ? ಫಸ್ಟು ಈ 314ನ ಬರ್ಕೊಳ್ಳಿ. ಡೆಸಿಮಲಲ್ಲಿ ಕೊಟ್ಟಿರ್ತಾರಲ್ವಾ ಅದನ್ನು ಬರ್ಕೊಳ್ಳಿ. ಏನು ಕೊಟ್ಟಿದ್ದಾರೆ? 314. ಸ್ವಲ್ಪ ದೂರ ಯಾಕೆ ಬರೀತಿದ್ದೀನಿ? ಬಿಕಾಸ್ ಕೆಳಗಡೆ ಏನು ಬರೀತೀನಿ ನಾನು?
ಬಿ ಸಿ ಡಿ ಬರೀತೀನಿ. ಸೊ ಕನ್ವರ್ಟ್ ದಿಸ್ ಇಂಟು ಬಿ ಸಿ ಡಿನ. ಇದನ್ನು ಬಿ ಸಿ ಡಿ ಕನ್ವರ್ಟ್ ಮಾಡಬೇಕು ಅಂದರೆ ಮೈಂಡಲ್ಲಿ 8421 ಇದು ಓಡ್ತಾ ಇರಬೇಕು ಮೈಂಡಲ್ಲಿ. ಸೊ ಈಗ ನಿಮ್ಗೆ ಏನು ಬೇಕು, 3 ಬೇಕು ಅಂದರೆ 2 + 1 3. ಸೊ 0 0 1 1 ಹೌದಾ. 1 ಬೇಕು ಅಂದರೆ 0 0 1. 4 ಬೇಕು ಅಂದರೆ 0 4ಗೆ ಮಾತ್ರ 1 ಹಾಕಿ 0 0. ಅಂದರೆ ಆ ಪೊಸಿಷನ್ಗೆ ವೆಯ್ಟ್ನ ಅಸೈನ್ ಮಾಡ್ತಿರೋದ್ರಿಂದ ಇದು ವೆಯ್ಟ್ ಇಟ್ಕೋಡ್ ಆಗುತ್ತೆ. ಕ್ಲಿಯರ್. ನೆಕ್ಸ್ಟ್ ಏನು ಮಾಡಬೇಕು, x3ಗೆ ಕನ್ವರ್ಟ್ ಮಾಡಬೇಕು. ಅದಕ್ಕೆ ಮುಂಚೆ ಆ್ಯಡ್ ಹೋಮ್ 0 1 1 0 1 1 0 1 1 0 1 1. ಹೋಪ್ ಯು ಆರ್ ಗೆಟಿಂಗ್ ವೈ ಆಮ್ ಆ್ಯಡಿಂಗ್ 0 1 1. ಕರೆಕ್ಟಾ. ಸೊ ನೆಕ್ಸ್ಟು ಫೈನಲ್ ಆನ್ಸರ್ ತೊಗೊಳ್ಳಿ ಈಗ. ಆ್ಯಂಡ್ ಫೈನಲ್ ಆನ್ಸರ್ ಯಾವುದ್ರಲ್ಲಿರುತ್ತೆ, x3 ಫಾರ್ಮೇಟಲ್ಲಿ ಇರುತ್ತೆ. 0 + 1 1 0 + 1 1 1 + 0 1 0 ಆ್ಯಸ್ ಇಟ್ ಈಸ್. 1 + 1 2 ಅಂದರೆ 0 ಆಗುತ್ತೆ. 0 ಕ್ಯಾರಿ 1. ಅಗೇನ್ 1 + 0 1 1 + 1 0 ಕ್ಯಾರಿ 1 1 + 0 1 1 + 0 1 0 ಆ್ಯಸ್ ಇಟ್ ಈಸ್. ನೆಕ್ಸ್ಟು 1 + 1 0 ಕ್ಯಾರಿ 1. ಮತ್ತು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. 1 + 1 0 ಕ್ಯಾರಿ 1 ಹಾಕ್ಬಿಡಿ ಫಸ್ಟು. 1 + 1 0 ವಿತ್ ಕ್ಯಾರಿ 1. ಆಮೇಲೆ ಇಲ್ಲಿ ಎಷ್ಟಿದೆ ಈಗ, 1 + 1 0 0 + 1 1 1 + 0 1 1 + 0 1 and 0 as it is. So this is your x3 code of whom 314. ಸರಿನಾ. ಸೊ ಈ ಥರದ್ದು ನೀವು ಒಂದು 3-4 ಎಕ್ಸಾಂಪಲ್ ನೀವೇ ಓನಾಗಿ ಮಾಡಿ ಬಂದುಬಿಡುತ್ತೆ. ಸೊ ಪಟ್ ಅಂತ ಮಾಡ್ಬೋದು. ನಿಮಗೆ ಒಂದು ಪ್ರೊಸೀಜರ್ ಗೊತ್ತಿರಬೇಕು ಅಷ್ಟೇ. ಅಂದರೆ ಈ ಚಾಪ್ಟರ್ ಲೆಂತಿ, ಅಫ್ಕೋರ್ಸ್ ಲೆಂತಿ ಇದು. ನಾನು ಏನಕ್ಕೆ ಇದೇ ಚಾಪ್ಟರ್ನ ಫಸ್ಟ್ ತೊಗೊಂಡೆ ಅಂತಂದರೆ ಇಟ್ ಟೇಕ್ಸ್ ಆಲ್ಮೋಸ್ಟ್ 30 ಕ್ಲಾಸಸ್. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋದು 16 hours ಅಂತ. 16 hours ಮುಗ್ಸೋಕ್ಕಾಗಲ್ಲ ಆಯಿತಾ. ಇಟ್ ಟೇಕ್ಸ್ ಮೋರ್ ದೆನ್ 30 hours ಆಗುತ್ತೆ ಇದಕ್ಕೆ. ಇದೊಂದು ಮುಗಿಸ್ಕೊಂಬಿಟ್ರೆ ನೀವು ಆಲ್ಮೋಸ್ಟ್ ಪಾಸ್ ಆಗಿಬಿಡ್ತೀರಾ. ಒಂದು ಇನ್ನು ಇದಾದಮೇಲೆ ನಾನು ಸಿ ಪ್ರೋಗ್ರಾಮಿಂಗ್ ಹೇಳ್ಕೊಡ್ತೀನಿ. ಇದಾದಮೇಲೆ ಮೈಕ್ರೋ ಕಂಟ್ರೋಲರ್ ಹೇಳ್ಕೊಡ್ತೀನಿ. ಈ 3 ಪಾಠ ಓದ್ಕೊಂಡ್ರೆ 35 marks ವರ್ತ್ ಇದೆ. ಲೆಂತಿ ಇನ್ ರಿಮೈನಿಂಗ್ ಆಲ್ಮೋಸ್ಟ್ 10 ಚಾಪ್ಟರ್ಸ್ ಓದ್ಕೊಂಡ್ರು 35 marks ಬರುತ್ತೆ. ಸೊ 3 chapters is worth of 35. 10 chapter is also worth of 35. So the choice is yours now. Correct alva. So a smart child will always go for what? The one which weighs more and the one which is easy. So ಈ 3 topics easy ne. And there are certain standard questions. I can tell you. ಇದು ಹೇಳಿದ್ನಲ್ಲ, x3 standard question. Converting to BCD is a standard question. Apart from that ಏನು ಕೇಳಲ್ಲ, ನಂಬರ್ ಕನ್ವರ್ಷನ್ಸ್ ಕೇಳ್ತಾರೆ, ಯಾವುದಾದ್ರೂ ಒಂದು ಕೇಳ್ತಾರೆ. ಸೊ ಕ್ಲಿಯರ್. ಈಗ ನಾವೇನು ಮಾಡಿದ್ವಿ, we have converted a given decimal number into x3. Done. BCDನ ಕನ್ವರ್ಟ್ ಮಾಡಿ ಅಂತಂದರೆ, ಸೊ ಈಗ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಕನ್ವರ್ಟ್ 1 0 1 1 0 1 0 1 1 ಬರಲ್ಲ. ಓಕೆ, 1 0 0 1 0 1 0 1 0 0 0 1 BCD. ಇದು ಆಲ್ರೆಡಿ BCDನಲ್ಲಿದೆ. ಕನ್ವರ್ಟ್ ದಿಸ್ ಇಂಟು x3. ಇದನ್ನು ಯಾವುದಕ್ಕೆ ಕನ್ವರ್ಟ್ ಮಾಡಬೇಕೀಗ, BCD ಕನ್ವರ್ಟ್ ಮಾಡಬೇಕು. ಆಯಿತಾ. ಸೊ ಈಗ ನೋಡಿ, ನಮಗೆ ಡೆಸಿಮಲ್ ನಂಬರ್ನ x3ಗೆ ಕನ್ವರ್ಟ್ ಮಾಡಬೇಕು ಅಂತಂದರೆ ಪ್ರೊಸೀಜರ್ ಏನು, ಫಸ್ಟ್ ಕನ್ವರ್ಟ್ ದ ಡೆಸಿಮಲ್ ನಂಬರ್ ಇಂಟು BCD. ಫಾರ್ ದ್ಯಾಟ್ BCD ಆ್ಯಡ್ ವಾಟ್, 0 1 1. ಬಟ್ ಇಲ್ಲೊಂದು ಸ್ಟೆಪ್ ರೆಡ್ಯೂಸ್ ಆಗಿದೆ ತಾನೆ. ಆಲ್ರೆಡಿ ಯಾವುದ್ರಲ್ಲಿದೆ, BCDನಲ್ಲಿದೆ. ಸಿಂಪಲಾಗಿ ನೀವೇನು ಮಾಡ್ಕೊಂಡು ಹೋಗ್ತೀರಾ, 0 1 1 ಆ್ಯಡ್ ಮಾಡ್ಕೊಂಡು ಹೋಗಿ. ಅಂದರೆ ಫಸ್ಟು BCD ಬರ್ಕೊಳ್ಳಿ. ಏನು ಕೊಟ್ಟಿದ್ದಾರೆ, 1 0 0 1, ಆಮೇಲೆ 0 1 0 1, ದೆನ್ 0 0 1. ಇದಕ್ಕೆ ಏನು ಆ್ಯಡ್ ಮಾಡ್ತೀರಾ ಈಗ, ಆ್ಯಡ್ 0 1 1 ಅಂದರೆ 0 1 1 0 1 1 0 1 1. ಕ್ಲಿಯರ್. ಆಮೇಲೆ ಫೈನಲ್ ಆಗಿ ಏನು ಆನ್ಸರ್ ಸಿಗುತ್ತೋ ದಟ್ ವಿಲ್ ಬಿ ಯೋರ್ x3 ಕೋಡ್. ಸೊ x3 ಕೋಡ್ ಏನು ಬರುತ್ತೆ, ಆ್ಯಡ್ ಮಾಡಿ ಈಗ. 1 + 1 0 ಕ್ಯಾರಿ 1. ಅಗೇನ್ 1 + 0 1 1 + 1 0 ಕ್ಯಾರಿ 1 1 + 0 1 ಅಗೇನ್ 1 + 0 ಸಾರಿ ಎಲ್ಲೋ ತಪ್ಪೋಯ್ತು. ಸೊ 1 + 1 0 ಕ್ಯಾರಿ 1 ಅಗೇನ್ 1 + 1 0 ಕ್ಯಾರಿ 1. ಸೊ ಥರ್ಡ್ ಡಿಜಿಟ್ ಈಸ್ 1, ನೆಕ್ಸ್ಟು 0. ನೆಕ್ಸ್ಟು
1 plus 1 0 carry 1, 1 plus 1 0 carry 1, 1 plus 1 0 carry 1, and this one as it is. Next 1 plus 1 0 carry 1, 1 plus 1 0 carry 1 1 1. ಸೊ x3ಗೆ ಕನ್ವರ್ಟ್ ಆಗೋಯ್ತು ಅಲ್ವಾ. ಸೊ ನೀವು ಒಂದೊಂದು ಪರ್ಟಿಕ್ಯುಲರ್ ಒಂದೊಂದು ಫಿಕ್ಸ್ಡ್ ಫಾರ್ಮುಲಾ ಥರ ಮಾಡಿ ಇಟ್ಕೊಳ್ಳಿ. ಈಗ ನಾನು ಇಲ್ಲಿ ಬರೆದಿದ್ದೀನಿ ನೋಡಿ, ಟು ಕನ್ವರ್ಟ್ ಇಂಟು x3 a given decimal number, first convert the decimal number into BCD. For that add what? 0 1 1. But here you already have what? A BCD. ನಿಮಗೆ ಆಲ್ರೆಡಿ BCD ಇರೋದ್ರಿಂದ just simply add what? 0 1 1, then you will get your x3 code. ಸರಿನಾ? ನೆಕ್ಸ್ಟು ಒಂದು ಕ್ವೆಶನ್ ಕೊಡ್ತೀನಿ, ನೀವೇ ಮಾಡಿ. ಕನ್ವರ್ಟ್ 0 1 0 0 ಕನ್ವರ್ಟ್, ಆಮೇಲೆ 0 1 1 BCD into x3. ಟ್ರೈ ಮಾಡಿ. ಸೊ ಯು ನೀಡ್ ಟು ಕನ್ವರ್ಟ್ ದ ಗಿವನ್ BCD ನಂಬರ್ ಇಂಟು x3 ನಂಬರ್ ಫಾಸ್ಟ್. ಸಿ ಇದನ್ನು ಡೆಸಿಮಲ್ಗೆ ಮಾಡಿ ಅಂದರೆ ಈಸಿಯಪ್ಪ. 4 ಪ್ಲಸ್ 2 ಪ್ಲಸ್ 1 ಐ ಥಿಂಕ್ 7, ಇದು 4 47 ಬರುತ್ತೆ ಡೆಸಿಮಲ್ಗೆ ಮಾಡಿ ಅಂದರೆ. ದ ಕ್ವೆಶನ್ ಇಸ್ x3. ಸಿಂಪಲ್ ನೋಡಿ, ಇಲ್ಲಿ ಮಾಡಿದ್ದೀನಲ್ಲ. ಸೊ ಇದಕ್ಕೆ 0 1 1 ಆ್ಯಡ್ ಮಾಡಿ, ಇದಕ್ಕೂ 0 1 1 ಆ್ಯಡ್ ಮಾಡಿ, ಯು ವಿಲ್ ಗೆಟ್ ಯುವರ್ ಆನ್ಸರ್. ಆಯಿತಾ? ಸೊ ಅದು ನೀವು ಮಾಡಿ ಇಟ್ಕೊಂಡಿರಿ. ನೆಕ್ಸ್ಟ್ ಒನ್ ಡಿಸ್ಕಸ್ ಮಾಡೋದು ಯಾವುದು ಅಂತಂದರೆ ಗ್ರೇ ಕೋಡ್.